ನನ್ನ ಎರಡನೇ ಸಿನಿಮಾ ಅವರ ಪ್ರೊಡ್ಯೂಸರಲ್ಲಿ. ಫಸ್ಟ್ ಮನಸ್ಸಾಗಿದೆ ಮಾಡಿದೆ, ಆಮೇಲೆ ಮಂಡ್ಯ ಆಯ್ದ. ನಾನು ಟ್ರೈಲರ್ ನೋಡಿದ್ಮೇಲೆ ಭಾಳ ಖುಷಿ ಆಯಿತು. ಅಂದರೆ ಓವರ್ ಆಲ್ ಟೀಮ್ ವರ್ಕ್ ಅದ್ಭುತವಾಗಿತ್ತು ಈ ಸಿನಿಮಾದಲ್ಲಿ. ನಿರ್ದೇಶಕರ ಒಂದು ಸ್ಕ್ರಿಪ್ಟು ತುಂಬ ಚೆನ್ನಾಗಿ ಮಾಡಿದರು. ಅವ್ರ ಕತೆ ಹೇಳ್ಬೇಕಾದ್ರೆ ನಂಗೆ ಭಾಳ ಖುಷಿ ಆಯಿತು. ಒಂದು ಒಳ್ಳೆ ಮಾಸ್ ಎಂಟರ್ಟೈನರ್ ಸಿನಿಮಾ. ನಾಯಕಿ ಈ ಚಿತ್ರದ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಅಮ್ಮ ನಿಮಗೂ. ಅಭಯ್ ಆ್ಯಕ್ಚುಲಿ ಫಸ್ಟ್ ಸಿನಿಮಾದಲ್ಲಿ ಮನಸ್ಸಾಗಿದೆಯಲ್ಲಿ ನಾನು ಆ್ಯಕ್ಷನ್ ಮಾಡಿಸಿದ್ದೆ. ಅದಕ್ಕನ ಇದರಲ್ಲಿ ತುಂಬ ಅದ್ಭುತವಾಗಿ ಮಾಡಿದ್ರು. ಅದರಲ್ಲೂ ತುಂಬ ಚೆನ್ನಾಗಿ ಮಾಡಿದರು. ಇದರಲ್ಲಿ ಇನ್ನೂ ಫ್ಲೆಕ್ಸಿಬಲ್, ತುಂಬಾ ಭಾಳ ಲವಲೇವಿಕೆಯಿಂದ ಮಾಡಿದ್ರು. ಭಾಳ ಖುಷಿ ಆಯಿತು ಅವ್ರ ಬಾಡಿ ಲ್ಯಾಂಗ್ವೇಜು. 3 ಆ್ಯಕ್ಷನ್ ಮಾಡಿದ್ದೀನಿ. 3 ಆ್ಯಕ್ಷನ್ ಕೂಡ ಒಂದು ಒಳ್ಳೆ ಮಾಸ್ ಸ್ಟೈಲಲ್ಲಿದೆ. ಹೆಸರಿಗೆ ತಕ್ಕ ಹಾಗೆ, ಮಂಡ್ಯ ಇದ ಹೆಸರಿಗೆ ತಕ್ಕ ಹಾಗೆ ಒಳ್ಳೆ ಮಾಸ್ ಸ್ಟೈಲಲ್ಲಿದೆ. ಸೊ ಡೆಫಿನೆಟ್ಲಿ ಈ ಒಂದು ಸಿನಿಮಾ ಒಂದು ಟೋಟಲ್ ಒಂದು ಟೀಮ್ ವರ್ಕ್. ಕ್ಯಾಮ್ರಾಮನ್ ಮನುಗೌಡರು, ಆಮೇಲೆ ಪವನ್ ಎಡಿಟರ್ ಪವನ್, ಸೊ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಎಲ್ಲ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಸೊ ನಾನು ಮಾಡಿರೋಂಥ 3 ಆ್ಯಕ್ಷನ್ ಡೆಫಿನೆಟ್ಲಿ ಜನ ಇಷ್ಟಪಡ್ತಾರೆ. 3 ಆ್ಯಕ್ಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ, ಈ ಮಂಡ್ಯ ಇದೆ ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಈ ಥರ 16 ಸಿನಿಮಾಗಳನ್ನು ಮಾಡೋ ಥರ ಈ ಸಿನಿಮಾ ಹಿಟ್ಟಾಗಲಿ ನಮ್ಮ ನಿರ್ಮಾಪಕ ಚಂದ್ರಶೇಖರ್ ಅವ್ರಿಗೆ. ಅಭಯ್ ಡೆಫಿನೆಟ್ಲಿ ಒಂದು ಒಳ್ಳೆ ನಾಯಕ ನಟನಾಗಿ ಈ ಚಿತ್ರರಂಗದಲ್ಲಿ ನೆಲೆಯೂರ್ತಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅದೇ ರೀತಿ ಹೀರೋಯಿನ್ ಕೂಡ. ನಾನು ಈಗ ನಿಮ್ಮ ಸಾಂಗ್ ಬಂದಾಗ ಅಭಯ್ ಹತ್ರ ಹೇಳ್ತಾ ಇದ್ದೆ, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಕೂಡ ಅಂತ. ಸೊ ನಿಮಗೂ ಒಳ್ಳೇದಾಗುತ್ತಮ್ಮ, 100% ಬಿಸಿ ಆಗ್ತೀರಾ. ಸೊ ಟೋಟಲ್ ಮಂಡ್ಯ ಇದ್ದ ಸೂಪರ್ ಹಿಟ್ ಆಗಬೇಕು ಅಂತ ಭಗವಂತನಲ್ಲಿ ಕೇಳ್ಕೊತ, ಥ್ಯಾಂಕ್ ಯು ಸೋ ಮಚ್. ಅದು ಲೆಟ್ರ್ ಕೊಡಿ.